ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಸರ್ವ ಸೃಷ್ಟಿಕರ್ತನೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಪ್ರತಿದಿನವೂ ನಿನ್ನ ಅಮೂಲ್ಯವಾದ ವಾಕ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ದಿನದ ವಾಕ್ಯ ಭಾಗದಲ್ಲಿಯೂ ಸಹ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಈ ವಾಕ್ಯವನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿರಿ, ಯಾಕಂದರೆ ನಮ್ಮೆಲ್ಲರಿಗೂ ತುಂಬಾನೇ ಉಪಯುಕ್ತವಾದ ಮಾಹಿತಿ ಇದರಲ್ಲಿ ಇದೆ. ಸಾಧ್ಯವಾದರೆ ಇದನ್ನು ಇತರರೊಟ್ಟಿಗೆ ಹಂಚಿಕೊಂಡು ದೇವರ ಸೇವೆಯಲ್ಲಿ ಪಾಲುಗಾರರಾಗಿರಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ, ಈ ಎಚ್ಚರಿಕೆಯ ಮಾತು ನಮಗೆ ಹೇಳಲ್ಪಟ್ಟಿದೆ. ಯಾಕಂದರೆ ಸೈತಾನನ ಕುತಂತ್ರಕ್ಕೆ ನಾವು ಬಲಿಯಾಗಬಾರದು. ಅದಕ್ಕಾಗಿ ಅಲ್ಲಿ ಗಮನಿಸಿ, ಆತ್ಮನ ಎಲ್ಲಾ ನುಡಿಗಳನ್ನು ಪರೀಕ್ಷಿಸಿರಿ. ಆತ್ಮನ ಎಲ್ಲಾ ನುಡಿಗಳನ್ನು ನಾವು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು. ಸೈತಾನನ ಕುತಂತ್ರಗಳಿಗೆ ನಾವು ಬಲಿಯಾಗದೆ ನಮ್ಮ ಆತ್ಮಗಳನ್ನು ನಷ್ಟದ ದಾರಿಯಿಂದ ಅಥವಾ ನಾಶನದ ದಾರಿಯಿಂದ ತಪ್ಪಿಸಿಕೊಳ್ಳಲು ಸಹಾಯವಾಗುತ್ತದೆ. ಆದುದರಿಂದ ಇದನ್ನು ನಾವು ಚೆನ್ನಾಗಿ ಗಮನಿಸಿ ತಿಳಿದುಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ಆತನನ್ನು ಅಂದರೆ ತಂದೆ ದೇವರನ್ನು, ಯೇಸುವನ್ನು ಹೇರಳವಾಗಿ ಪ್ರೀತಿಸುವ ನಮ್ಮನ್ನು ತಂದೆ ದೇವರು ಸಹ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಆತನು ನಮ್ಮನ್ನು ಆದುಕೊಂಡಿದ್ದಾರೆ. ಹಾಗಾಗಿ ಸೈತಾನನು ತನ್ನ ಕುತಂತ್ರದಿಂದ ಆತನು ಆದುಕೊಂಡವರನ್ನೂ ಸಹ ಮೋಸಗೊಳಿಸಿ ನಾಶನದ ಗುಂಡಿಗೆ ಪಾತ್ರರನ್ನಾಗಿ ಮಾಡುತ್ತಾನೆ. ಇದು ವಾಕ್ಯದಲ್ಲಿಯೂ ಸಹ ಬರೆಯಲ್ಪಟ್ಟಿದೆ. ಆತನು ಆದುಕೊಂಡವರನ್ನೂ ಸಹ ಮೋಸಗೊಳಿಸುವಷ್ಟು ಕುತಂತ್ರದ ಬುದ್ಧಿ, ಚಾಣಾಕ್ಷ ಬುದ್ಧಿ ಆ ಸೈತಾನನಿಗೆ ಇದೆ. ಆದುದರಿಂದ ನಾವು ಆ ನಾಶನದ ಗುಂಡಿಯೊಳಗೆ ಬೀಳಬಾರದು. ಅಲ್ಲಿ ಬೀಳಬಾರದು ಅನ್ನೋದಾದರೆ ನಾವು ಸದಾ ಎಚ್ಚರವಾಗಿರಬೇಕು. ನೋಡಿ, ಈ ವಿಚಾರವಾಗಿ ವಾಕ್ಯ ಏನ್ ಹೇಳುತ್ತೆ ನೋಡೋಣ. 1 ಯೋಹಾನ 4ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಆತ್ಮನ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದೆ, ಈ ಆತ್ಮನ ನುಡಿ ಅಂದ್ರೆ ಯಾರು, ಆ ಆತ್ಮನ ನುಡಿ, ಆ ಸ್ವರ ಅಥವಾ ಹೇಳುತ್ತಿರುವಂತಹ ವ್ಯಕ್ತಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನನ್ನ, ಮನುಷ್ಯನಾಗಿ ಹುಟ್ಟಿ ಬಂದಂತ ದೇವಕುಮಾರನನ್ನ ಆ ಆತ್ಮ ಒಪ್ಪಿಕೊಳ್ಳುತ್ತಾ ಇಲ್ವಾ? ಒಪ್ಪಿಕೊಳ್ಳೋದಾದ್ರೆ ಅದು ದೇವರ ಆತ್ಮ, ಒಪ್ಪಿಕೊಳ್ಳದೇ ಇದ್ರೆ ಅದು ಕ್ರಿಸ್ತ ವಿರೋಧಿಯ ಆತ್ಮ. ಈ ರೀತಿಯಾಗಿ ತಿಳಿದುಕೊಂಡು ಎಚ್ಚರವಾಗಿರ್ರಿ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದಾಗ್ಯೂ ಸೈತಾನನು ಇನ್ನೂ ಮುಂದೆ ಹೋಗಿ ನಮ್ಮನ್ನು ಇನ್ನಷ್ಟು ಮೋಸಗೊಳಿಸುವಂತಹ ಸಾಧ್ಯತೆ ಇದೆ. ನೋಡಿ, 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 21ನೇ ವಚನ: ಎಲ್ಲವನ್ನೂ ಪರಿಶೋಧಿಸಿ
ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ಕರ್ತನಲ್ಲಿ ಪ್ರಿಯರೇ, ಈಗ ಮುಖ್ಯವಾದ ಭಾಗಕ್ಕೆ ನಾವು ಬಂದಿದ್ದೀವಿ. ಆತ್ಮನ ನುಡಿಗಳು ಅಂದ್ರೆ ಏನು? ಆತ್ಮನ ನುಡಿಗಳು ಯಾವ ಯಾವ ತರ ಇರುತ್ತದೆ ಅಥವಾ ಕೇಳಿಸುತ್ತದೆ? ಹಾಗಾದ್ರೆ ಕರ್ತನಲ್ಲಿ ಪ್ರಿಯರೇ, ಕೆಲವರಿಗೆ ಒಂದು ಸ್ವರ ಕೇಳಲ್ಪಡುತ್ತದೆ, ಒಂದು ಧ್ವನಿ ನಮ್ಮೊಟ್ಟಿಗೆ ಮಾತನಾಡುತ್ತದೆ. ಆ ಸ್ವರವನ್ನ ಆತ್ಮನ ನುಡಿಗಳು ಅಂತ ನಾವು ಹೇಳಬಹುದು. ಅಥವಾ ಯಾರೋ ಒಬ್ಬರ ವ್ಯಕ್ತಿಗಳ ಮುಖಾಂತರ ಆ ಒಂದು ಸ್ವರ ಆಗ್ಲಿ, ನಮಗೆ ಏನ್ ಬೇಕಾಗಿರುತ್ತೋ ಅದು ನಮಗೆ ಸಿಗಬಹುದು. ನಾವು ಯಾವುದೋ ಒಂದು ಸಮಸ್ಯೆನಲ್ಲಿ ಸಿಕ್ಕಿ ತೊಳಲ್ಬೇಕಾದ್ರೆ, ಇಲ್ಲ ವಾಕ್ಯಗಳ ಮುಖಾಂತರ ಸಿಕ್ಕಿದ್ರೆ ಅದು ದೇವರು ಮಾತಾಡುವಂತ ವಾಕ್ಯನೇ ಆಗಿರುತ್ತೆ. ಆದ್ರೆ ಸ್ವರಗಳ ಮುಖಾಂತರ ನಮಗೆ ಯಾವುದೋ ಒಂದು ಸ್ವರ ಕೇಳಿಸ್ತಾ ಇದೆ ನಾವು ಪ್ರಾರ್ಥನೆ ಮಾಡಿದಾಗ ಅಂದ್ರೆ ಇವು ಆತ್ಮನ ನುಡಿಗಳಾಗಿರುತ್ತೆ. ಆದ್ರೆ ಅದು ದೇವ ಪ್ರೇರಿತವಾದ ಆತ್ಮನ ನುಡಿಗಳ, ಕ್ರಿಸ್ತ ವಿರೋಧಿಯ ಆತ್ಮನ ನುಡಿಗಳ ಅನ್ನೋದನ್ನ ಪರೀಕ್ಷಿಸಿ ತಿಳ್ಕೋಬೇಕು ಅನ್ನೋದು ಈ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡ್ತಾ ಇರೋದು. ಕರ್ತನಲ್ಲಿ ಪ್ರಿಯರೇ, ಆ ಒಂದು ಧ್ವನಿ ನಮ್ಮೊಟ್ಟಿಗೆ ಯಾವ ವಿಚಾರವಾಗಿ ಮಾತಾಡ್ತಾ ಇದೆ ಅಂದ್ರೆ, ನಮ್ಮನ್ನ ಧೈರ್ಯ ಪಡಿಸ್ತಾ ಇದೆಯಾ ಅಥವಾ ಭಯ ಹುಟ್ಟಿಸ್ತಾ ಇದೆಯಾ? ಇದರಲ್ಲೂ ಸಹಿತ ಅಷ್ಟೇ, ಧೈರ್ಯ ಹುಟ್ಟಿಸುವಂಥದ್ದೆಲ್ಲ ದೇವರ ಆತ್ಮನೇ ಆಗಿರೋದಿಲ್ಲ, ಭಯ ಹುಟ್ಟಿಸುವಂಥದ್ದೆಲ್ಲ ದುರಾತ್ಮನೇ ಆಗಿರೋದಿಲ್ಲ. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಚ್ಚರವಾಗಿರ್ರಿ. ಕೆಲವೊಮ್ಮೆ ಕೆಟ್ಟ ದಾರಿಗೆ ಹೋಗೋ ಪರಿಸ್ಥಿತಿ ಇದ್ದಾಗ ದೇವರಾತ್ಮ ಎಚ್ಚರಿಸ್ತಾರೆ, ಅರ್ಥ ಮಾಡ್ಕೊಳ್ರಿ. ಅಥವಾ ನೀನು ಒಳ್ಳೆ ದಾರಿನಲ್ಲಿ ಇದೆಯಾ ಅನ್ನೋದಾದ್ರೆ ಸೈತಾನ ಅಥವಾ ದುರಾತ್ಮ ನಿಮ್ಮನ್ನ ನೀನಿರೋ ದಾರಿ ತಪ್ಪಾಗೈತಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ವಂಚಿಸಬಹುದು. ಈ ರೀತಿಯಾಗಿ ನೀವು ಎಚ್ಚರವಾಗಿರ್ರಿ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ಅದನ್ನ ತಿಳಿಸ್ಕೊಡ್ತೀನಿ ನೋಡ್ರಿ. ಮತ್ತೆ ಆ ಸ್ವರ ಯಾವ ಕಡೆಯಿಂದ ಬಂದಿದೆ ಅಂದ್ರೆ, ಬೆಳಕಿನಿಂದ ಬರ್ತಾ ಇದೆಯಾ ಅಥವಾ ಕತ್ತಲೆಯಿಂದ ಬರ್ತಾ ಇದೆಯಾ? ಇದನ್ನ ನಾವು ಹೆಚ್ಚಾಗಿ ಗ್ರಹಿಸ್ತೀವಿ. ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಜೊತೆ ಒಂದು ಸ್ವರ ಇವತ್ತು ಮಾತಾಡ್ತು, ಆ ಸ್ವರ ಬೆಳಕಿನಿಂದ ಬಂತು ಅಂತ ನಾವು ತಿಳ್ಕೊಳ್ತೀವಿ. ಬೆಳಕಿನಿಂದ ಬಂದ ಮಾತ್ರಕ್ಕೆ ಆ ಸ್ವರ ದೇವರ ಆತ್ಮನೇ ಮಾತಾಡಿರೋದು ಅಂತ ನಾವು ಫಿಕ್ಸ್ ಆಗಬಾರದು. ಯಾಕಂದ್ರೆ ಅದಕ್ಕೂ ಒಂದು ವಾಕ್ಯ ಉದಾಹರಣೆಯಾಗಿದೆ ನೋಡಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅಂತ ಬರೆಯಲ್ಪಟ್ಟಿದೆ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳಂತಹ ದೇವದೂತನ ವೇಷವನ್ನು ಹಾಕಿಕೊಳ್ತಾನಂತೆ. ಹಾಗಾಗಿ ನಾವು ಬೆಳಕಿನಿಂದ ಬಂತ ಕತ್ತಲೆಯಿಂದ ಬಂತ ಅನ್ನೋದನ್ನ ಗ್ರಹಿಸುವುದಕ್ಕೂ ಮುಂಚೆ ಆ ಆತ್ಮ ಅಥವಾ ಆ ಸ್ವರ ನಮ್ಮೊಟ್ಟಿಗೆ ಏನು ಮಾತಾಡ್ತಾ ಇದೆ, ಅದು ಹೇಳ್ತಾ ಇರೋದು ಸರಿಗಿದೆಯಾ ಅಂತ ನಾವು ಆಲೋಚನೆ ಮಾಡಬೇಕಾದ್ರೆ ಒಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರ ದೃಷ್ಟಿಯಲ್ಲಿ ಸಣ್ಣ ತಪ್ಪು ದೊಡ್ಡ ತಪ್ಪು ಎಲ್ಲ ಒಂದೇ, ಎಲ್ಲವೂ ಒಂದೇ, ತಪ್ಪು ತಪ್ಪೆ. ಆದ್ರೆ ಸೈತಾನ ನಮ್ಮನ್ನ ಇದೊಂದು ಸಣ್ಣ ತಪ್ಪು, ಈ ಸಣ್ಣ ತಪ್ಪು ಮಾಡಿದ್ರೆ ಏನೂ ಆಗಲ್ಲ, ದೇವ್ರು ನಿನ್ನನ್ನ ಕ್ಷಮಿಸ್ತಾರೆ, ಯಾಕಂದ್ರೆ ದೇವ್ರು ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ, ಈಗ ನಿನ್ನ ಪರಿಸ್ಥಿತಿಗೆ ಇದನ್ನ ಮಾಡೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ ನಿನಗೆ ಅನ್ನೋ ತರ ತಪ್ಪು ದಾರಿಗೆ ಹೋಗೋದಕ್ಕೆ ಪ್ರೇರೇಪಿಸುತ್ತೆ. ಹಾಗಾಗಿ ಅದು ದುರಾತ್ಮ, ಕ್ರಿಸ್ತ ವಿರೋಧಿಯ ಆತ್ಮ. ಆದರೆ ಇದನ್ನೆಲ್ಲ ನಾವು ಹೇಗೆ ತಿಳ್ಕೋಬೇಕು ಅನ್ನೋದಾದ್ರೆ, ಇದಕ್ಕೂ ವಾಕ್ಯದಲ್ಲಿ ಸ್ಪಷ್ಟತೆ ಐತೆ. ಯಾರು ತಂದೆ ದೇವರನ್ನು ನಂಬಿ ಆತನ ಮಗನಾದ ಯೇಸು ಕ್ರಿಸ್ತನನ್ನು ಆತನ ಮಗನೇ ಅಂತ ನಾವು ನಂಬಿದ್ದೀವೋ ಅಂಥವರಿಗೆ ತಂದೆ ದೇವರು ಒಂದು ಸತ್ಯದ ಆತ್ಮನನ್ನ ಕೊಟ್ಟಿರ್ತಾರೆ. ಆ ಸತ್ಯದ ಆತ್ಮ ಪ್ರತಿಯೊಬ್ಬೊಬ್ಬರಲ್ಲಿಯೂ ಇರುತ್ತೆ. ಯಾರು ಕ್ರಿಸ್ತನನ್ನ ನಂಬ್ತಾರೆ ಅಂಥವ್ರೆಲ್ಲರ ಹೃದಯದಲ್ಲೂ ಆ ಒಂದು ಸತ್ಯದ ಆತ್ಮ ಇರುತ್ತೆ. ಹಾಗಾಗಿ ನಾವು ಆ ಸತ್ಯದ ಆತ್ಮನ ಸ್ವರಕ್ಕೆ ಕಿವಿಗೊಡಬೇಕು. ಯಾಕಂದ್ರೆ ಸತ್ಯದ ಆತ್ಮನು ಯಾವತ್ತಿಗೂ ಕೆಟ್ಟ ದಾರಿಗೆ ಹೋಗೋದಿಕ್ಕೆ ನಮ್ಮನ್ನ ಬಿಡೋದಿಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ನಾವು
ಹೊಂದಾಣಿಕೆ ಆಗುವಂಥದಕ್ಕೆ ಆ ಸತ್ಯದ ಆತ್ಮ ಅವಕಾಶ ಮಾಡಿಕೊಡೋದಿಲ್ಲ. ಅದು ಯಾವಾಗಲೂ ಅದನ್ನು ವಿರೋಧಿಸ್ತಾ ಇರುತ್ತೆ. ಬೇಡ, ನೀನು ಇದನ್ನು ಮಾಡಿಕೊಡ್ದು, ಇದು ತಪ್ಪು, ದೇವರ ದೃಷ್ಟಿನಲ್ಲಿ ಇದು ತಪ್ಪು, ನೀನು ಮಾಡಬಾರ್ದು ಅನ್ನೋದನ್ನು ನಮಗೆ ಪದೇ ಪದೇ ಹೇಳ್ತಾ ಇರುತ್ತೆ. ಹಾಗಾಗಿ ನಾವು ನಮ್ಮ ಹೃದಯದಲ್ಲಿ ದೇವರು ನಮಗಾಗಿ ಕೊಟ್ಟಿರುವಂಥ ಸತ್ಯದ ಆತ್ಮನ ಸ್ವರಕ್ಕೆ ಕಿವಿ ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ. ಮತ್ತೆ ಈ ಸೈತಾನ ನಮ್ಮ ಬಲಹೀನತೆಯ ಪರಿಸ್ಥಿತಿಯನ್ನು ಬಂಡವಾಳ ಮಾಡಿಕೊಂಡು ನಮ್ಮನ್ನ ಉಪಯೋಗಿಸ್ಕೊಳ್ತಾನೆ. ನಮ್ಮ ವಿಷಯದಲ್ಲಿ ಅವನು ಏನು ಅಂದ್ಕೊಂಡಿರ್ತಾನೆ ಅಂದರೆ ಇವ್ರನ್ನ ಹೇಗಾದರೂ ಮಾಡಿ ದೇವರ ದಾರಿಯಿಂದ ಆಚೆ ತರಬೇಕು ಅಂತ ನಮ್ಮ ವಿಚಾರದಲ್ಲಿ ಅವನು ಏನು ಅಂದುಕೊಂಡಿರ್ತಾನೆ ಅದನ್ನೇ ಹೇಳ್ತಿರ್ತಾನೆ. ಅದರ ರೀತಿಯಾಗಿ ನಾವು ದಾರಿ ತಪ್ಪೋ ಥರ ನಮ್ಮನ್ನ ದಾರಿ ತಪ್ಪಿಸ್ತಾನೆ. ಅವನು ಏನು ಹೇಳ್ತಿರ್ತಾನೆ ನಮ್ಮ ಪರಿಸ್ಥಿತಿಗೆ ತಕ್ಕನಾಗಿ ನಾವು ಅದನ್ನೇ ನಂಬೋ ಥರ ನಮ್ಮನ್ನ ಇನ್ನಷ್ಟು ಬಲಹೀನಪಡಿಸ್ತಾನೆ. ಅವನ ಮಾತುಗಳನ್ನು ನಂಬೋ ಥರ ನಮ್ಮನ್ನ ಇನ್ನೂ ಹೆಚ್ಚಾಗಿ ನಂಬಿಸ್ತಾನೆ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಾವು ಬಹಳ ಎಚ್ಚರಿಕೆಯಿಂದನೇ ಇರಬೇಕಾಗುತ್ತದೆ. ನಮ್ಮೆಲ್ಲರಿಗೂ ದೇವರು ದಯಪಾಲಿಸಿರುವಂತಹ ಸತ್ಯದ ಆತ್ಮನ ಸಹಾಯವನ್ನು ಪಡೆದುಕೊಂಡೇ ನಾವು ಎಲ್ಲವನ್ನು ಪರಿಶೋಧಿಸಬೇಕಾಗುತ್ತೆ. ನಾವು ಒಂದು ವೇಳೆ ಕಣ್ಣು ಮುಚ್ಕೊಂಡು, ಅಪ್ಪ ನನಗಿದು ಗೊತ್ತಾಗ್ತಾ ಇಲ್ಲ, ನಾನು ಇಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ, ಈ ನನ್ನ ಪರಿಸ್ಥಿತಿಗೆ ನನಗೆ ಏನಾದರೂ ಒಂದು ದಾರಿ ತೋರಿಸು, ಇದರಿಂದ ನನಗೆ ಬಿಡುಗಡೆ ಕೊಡು, ಅಥವಾ ಈ ಒಂದು ಪರಿಸ್ಥಿತಿ ಜೊತೆಯಲ್ಲಿ ನಾನು ಹೋರಾಡೋದಕ್ಕೆ ನನಗೆ ಶಕ್ತಿ ಕೊಡು, ಜ್ಞಾನ ಕೊಡು, ವಿವೇಕ ಕೊಡು, ನನ್ನನ್ನು ಬಲಪಡಿಸು ಅಂತ ನಾವು ತಂದೆ ದೇವರನ್ನ ಕೇಳ್ಕೊಳ್ಳೋದಾದ್ರೆ ಖಂಡಿತವಾಗಿ ಅವರು ಸಹಾಯ ಮಾಡೇ ಮಾಡ್ತಾರೆ. ಇಲ್ಲ ಒಂದು ದೇವರ ವಾಕ್ಯಗಳ ಮುಖಾಂತರ ಅವರು ನಮ್ಮನ್ನ ಧೈರ್ಯಪಡಿಸ್ತಾರೆ, ಬಲಪಡಿಸ್ತಾರೆ, ಅಥವಾ ದೇವರ ಆದುಕೊಂಡವರಂತ ಮುಖಾಂತರ ಅಂತ ಜನಗಳ ಮುಖಾಂತರ ನಮ್ಮನ್ನ ಧೈರ್ಯಪಡಿಸಿ ಬಲಪಡಿಸ್ತಾರೆ. ಹಾಗಾಗಿ ದಯಮಾಡಿ ಎಲ್ಲ ಆತ್ಮನ ನುಡಿಗಳನ್ನು ಪರೀಕ್ಷಿಸಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ತಿಳ್ಕೊಂಡು ದೇವರ ದೃಷ್ಟಿಯಲ್ಲಿ ಆತನ ನಿಷ್ಕಳಂಕ ಮಕ್ಕಳಾಗಿ ಬಾಳ್ರಿ. ತಂದೆ ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಸದಾ ಇರಲಿ. ಆಮೇಲೆ